ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನನ್ಯ ಬ್ಲಾಗ್ ಕನ್ನಡ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ಗಂಟ ನೋಡಿ. ಗುರುವಾರ ಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸ್ಕೊಂಡು 3 ಜನನು ಹಾಸನ್ಗೆ ಹೊರಟಿದ್ವಿ. ಶ್ರಾವಣ ಶನಿವಾರ ಮಾಡ್ತೀವಿ ಬನ್ನಿ ಅಂತ ಹೇಳಿ ತಾತ ಅಜ್ಜಿ ಎಲ್ಲ ಕರೆದಿದ್ರು. ಸೊ ಅದಕ್ಕೇ ಶನಿವಾರ ಮಾಡ್ತಾರಲ್ವ, ಹಂಗೆ 2 ದಿವಸ ಮುಂಚೆನೇ ಹೋಗೋಣ ಅಂತೇಳಿ ಮುಂಚೆನೇ ಹೋಗ್ತಾ ಇದ್ವಿ. ಹಾಸನ ಕಡೆ ಅಂತೂ ತುಂಬ ಮಳೆ, ತುಂಬ ಒಂಥರ ಸಾನೆ ಇಟ್ಕೊಂಡಿರೋ ಥರ ಆಗಿಬಿಟ್ಟಿದೆ. ತುಂಬ ಚಳಿ, ತುಂಬ ಮಳೆ ಬರ್ತಿತ್ತು. ಹಾಸನ ಅಂತ ಅಲ್ಲ, ಬೇರೆ ಊರ ಕಡೆನೂ ಅಷ್ಟೇ ತುಂಬ ಮಳೆ ಬರ್ತಿತ್ತು. ಒಂಥರ ಊರ ಕಡೆ ಎಲ್ಲ ಫುಲ್ಲು ಎಲ್ಲರಿಗೂ ಜ್ವರ, ಕೆಮ್ಮು, ತಲೆನೋವು ಎಲ್ಲ ಒಂಥರ ಎಲ್ಲರಿಗೂ ಅದು ಕೊರೋನಾ ರೀತಿ ಥರ ವೈರಲ್ ಫೀವರ್ ಥರ ಸ್ಪ್ರೆಡ್ ಆಗಿಬಿಟ್ಟಿದೆ. ಹಂಗೂ ಕೊನೆಗೂ ಬಂದು ಮನೆಗೆ ರೀಚ್ ಆದ್ವಿ. ಹಂಗೆ ಆರತಿನೂ ಮಾಡಿ ನಮ್ಮ ಅಜ್ಜಿ ತಾತ ಇಬ್ಬರು ಒಳಗಡೆ ಕರ್ಕೊಂಡ್ರು ನಮ್ಮ ಪಾಪುನ. ಅವಳು ಫಸ್ಟ್ ಟೈಮ್ ಬಂದಿರೋದ್ರಿಂದ ಒಳಗಡೆ ಆರತಿ ಮಾಡಿ ಗುರುವಾರ ಬಂದು ಸುಸ್ತಾಗಿತ್ತು. ಸೊ ಊಟ ಮಾಡಿ ಮಲ್ಕೊಂಡ್ವಿ. ಹಂಗೆ ಇದು ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶನಿವಾರ ಬೆಳಿಗ್ಗೆ ಶ್ರಾವಣದ 4ನೇ ವಾರ ಆಗಿತ್ತು. ಸೊ ಶ್ರಾವಣ ಶನಿವಾರ ಮಾಡೋಣ ಅಂತ ಹೇಳಿ ತಾತ ಬೆಳಿಗ್ಗೆನೇ ಹೋಗಿ ಚಿಕನ್ನ ತೊಗೊಂಬಂದರು. ಇವಾಗ ಚಿಕನ್ ಎಲ್ಲ ತೊಳೆದು ಸಾಂಬಾರು, ಕಬಾಬು ಮತ್ತು ಮೊಟ್ಟೆ, ಚಿಕನ್ ಎಲ್ಲನೂ ಮಾಡಿ ಇಡ್ತೀವಿ. ಹಾಸನ ಕಡೆ ನಾವು ಇದೇ ಥರನೇ ಮಾಡೋದು. ಅದಕ್ಕೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನೇನು ಚಿಕನ್ ಎಲ್ಲ ತೊಳೆದು ಕುಕ್ಕರ್ಗೆ ಈರುಳ್ಳಿ ಖಾರದಲ್ಲಿ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಬೇಯಿಸ್ಕೊಂಡು ಹಾಗೆ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಈ ರೆಸಿಪಿನ ಇನ್ನೂ ನಾನು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿಲ್ಲ. ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡಿ, ಇನ್ನೇನು ಚಿಕನ್ನು ಗ್ರೇವಿ ಎಲ್ಲ ಸ್ವಲ್ಪ ಮೊಟ್ಟೆದೆಲ್ಲ ಇತ್ತಲ್ವ, ಅದನ್ನು ಹಂಗೆ ರೋಸ್ಟ್ ಮಾಡೋಣ ಅಂತೇಳಿ ರೋಸ್ಟ್ ಮಾಡಿ ಎಲ್ಲ ಚಿಕನ್ನು ಕೂಡ ಈರುಳ್ಳಿ ಖಾರದ ಜೊತೆ ಬೇಯಿತು. ಹಂಗೆ ವಿಜಿಲಲ್ಲೆಲ್ಲ ಕೂಗಿಸಿ ಎಲ್ಲ ಮಾಡಿದ್ವಿ. ಎಲ್ಲ ಮಾಡ್ತಾಯಿದ್ವಿ. ಹಂಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಸುಮಾರು ಒಂದು 5 ಗಂಟೆ ಆಗಿ ಹೋಗ್ಬಿಡ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ಮಾಡೋಣ ಅಂತೇಳಿ ಚಿಕನ್ನು ಕೂಡ ಸಾಂಬಾರಿಗೆಲ್ಲ ಹಾಕ್ಕೊಂಡು ಕೊನೆಗೂ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಇನ್ನೇನು ಸಂಜೆ ಆಯಿತು. ಅದಕ್ಕೆ ಎಡೆ ಇಕ್ಕಬೇಕು ಅಲ್ವಾ. ಶ್ರಾವಣ ಶನಿವಾರ ಅಂದರೆ ದೇವರಿಗೆ ಎಡೆ ಇಕ್ಕೋ ಥರನೇ ನಾವು ಮಾಡೋದು. ದೇವರಿಗೆ ಮಾಡಲ್ಲ, ಅದು ದಾಸಪ್ಪನ ಕರೆಸ್ಬಿಟ್ಟು ಅವರು ಶಂಕೆ ಬರುತ್ತೆ, ಅದರಲ್ಲಿ ಶಂಕಿನ ಊದ್ತಾರೆ. ಅದು ದಾಸಪ್ಪ ಅವ್ರು ಮಾಡೋದು, ಅವ್ರು ಮಾಡ್ತಾರೆ. ನೋಡಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನೆಲ್ಲ ಪೂರ್ತಿ ವಿಡಿಯೋನ ಹಾಕಿದ್ದೀನಿ. ಪೂರ್ತಿ ಕೊನೆವರೆಗೂ ನೋಡಿ ಯಾವ ರೀತಿ ಇದೆ ಅನ್ನೋದನ್ನೆಲ್ಲ.
ಈ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಪಾಪು ಫೇಸ್ನ ಇನ್ನೂ ಕೂಡ ಎಲ್ಲೂ ರಿವೀಲ್ ಮಾಡಿಲ್ಲ ನಾನು. ಹಾಗೆ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ನೋಡಿ ಎಲ್ಲನೂ ಮುಗೀತು. ಹಾಗೆ ಊಟ ಮಾಡೋಣ ಅಂತೇಳಿ ಊಟ ಮಾಡೋಕ್ಕೆ ಹೋದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್.